Hi, hello everyone. Good evening. Welcome to the second session of this month. So we are sorry for the bit delay due to some unavoidable circumstances. We had some issues. So yeah, today's session, I think today's session will be a patriotic session. Patriotic session. So it will be conducted by our JVM. So I invite on the stage JVM. So JVM, please continue. Yes, Sujan, thank you for an very nice, wonderful intro. And hi, folks. After a long time, we are gathering together. Yeah, last week we had a quiz, but after 2 weeks gap, we are here for a certain type of discussion. A type of discussion where you'll know the story of our country. Yeah, Jagdish, what are you saying? Story of a country. Yeah, we know. ನಮಗ್ ಗೊತ್ತು ಇಂಡಿಪೆಂಡೆನ್ಸ್ ಕತೆ ಗೊತ್ತು ನಮ್ಗೆ, ಸ್ವಾತಂತ್ರ್ಯ ಹೇಗ್ ಬಂತು ಅಂತ ಗೊತ್ತು ನಮ್ಗೆ, ನಮ್ಮ ಸಂವಿಧಾನದ ಕತೆ ಗೊತ್ತು. ಹೌದು, ನಾನಿಲ್ಲ ಅಂತ ಹೇಳಿಲ್ವಲ್ಲ. ಇವತ್ತು ನಡೆಯುವಂತಹ ಸೆಷನ್ ಒಂದು ರೀತಿಲಿ ಕತೆ ತರನೇ ಇರುತ್ತೆ. ಇಟ್ ವಿಲ್ ಬಿ ಲೈಕ್ ಅ ಸ್ಟೋರಿ, ಡೆಫಿನೆಟ್ಲಿ. ಯಾ, ಯು ಶುಡ್ ಎಂಜಾಯ್ ಇಟ್. ಓಕೆ, ಐ ವಿಲ್ ಮೇಕ್ ಇಟ್ ಎಂಜಾಯಬಲ್. ಓಕೆ, now without wasting the time, let's start. So brainstorming, play and learn. ನಮ್ಮ ಏಮ್ ಎಲ್ರಿಗೂ ಗೊತ್ತಾ ಇದೆ, to achieve knowledge and confidence without any barriers and enhance the strength within oneself. ಈ ಏಮಕ್ಕೆ ತಕ್ಕಂತೆ ನಾವು ಮಾಡಬೇಕು ಅಲ್ವಾ? Am I right? Please respond, anyone. Any response? Yes, Jagdish, you're right. Okay. ಸೊ ಈ ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ಮಾಡ್ತಿರೋ ಸೆಷನ್ ಬಹಳ ಪ್ರಾಮುಖ್ಯತೆ ಉಳ್ಳಂತದ್ದು. ಮುಂದಕ್ಕೆ ಹೋಗೋಣ. ಹಿಯರ್ ಯು ಗೋ. ಈಗ ಎಲ್ರಿಗೂ ಒಂದು ಪ್ರಶ್ನೆ. ಇಟ್ ವಿಲ್ ಬಿ ಲೈಕ್ ಸಮ್ ವಾಟ್ ಇಂಟರಾಕ್ಟಿವ್ ಸೆಷನ್ ಟುಡೇ. ಈ ಪ್ರಶ್ನೆ ಏನಂದ್ರೆ, ಆರ್ ಯು ಅ ಪ್ರೌಡ್ ಇಂಡಿಯನ್ ಆರ್ ಪ್ರೌಡ್ ಟು ಬಿ ಇಂಡಿಯನ್? ಆರ್ ಯು ಅ ಪ್ರೌಡ್ ಇಂಡಿಯನ್ ಆರ್ ಪ್ರೌಡ್ ಟು ಬಿ ಇಂಡಿಯನ್? Just one answer. Anyone? Anyone? Please answer, Made. I didn't ask you trigonometry formula. I didn't ask chemistry equation. Just one word answer. Proud to be Indian. Yeah. Proud Indian, Jagdish. Proud Indian? Yeah. Okay. Both of them seem to be same. Adre, they both are very different. ಹೇಗೆ ಈ ಸೆಷನ್ ನ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ವಾಟ್ ಮೇಕ್ಸ್ ಅ ಕಂಟ್ರಿ ಪವರ್ಫುಲ್? ಒಂದು ರಾಷ್ಟ್ರನ ನೀವು ಶಕ್ತಿಯುತವಾದ ರಾಷ್ಟ್ರ ಅಂದ್ರೆ ಏನ್ನ ನೋಡಿ ನೀವು ಶಕ್ತಿಯುತವಾದ ರಾಷ್ಟ್ರ ಅಂತ ಹೇಳ್ತೀರಾ? ಜಿಯೋಗ್ರಫಿ, ಆ ದೇಶದ ವಿಸ್ತೀರ್ಣ ಎಷ್ಟಿದೆ ಅಂತನಾ, ಅಥವಾ ಕ್ಲೈಮೇಟ್, ದೇಶದಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅಂತನಾ, ಅಥವಾ ನ್ಯಾಚುರಲ್ ರಿಸೋರ್ಸಸ್, ಅಲ್ಲಿ ಸಿಗುವಂತಹ ನ್ಯಾಚುರಲ್ ರಿಸೋರ್ಸಸ್ ಅದನ್ನ ನೋಡಿ ನೀವು ಆ ಕಂಟ್ರಿ ಪವರ್ಫುಲ್ ಶಕ್ತಿಯುತವಾದ ರಾಷ್ಟ್ರ ಅಂತೀರಾ? ಅಥವಾ ಎಕನಾಮಿಕ್ ಡೆವಲಪ್ಮೆಂಟ್ ನೋಡಿ ಹೇಳ್ತೀರಾ? ಹಾಗೆ ಮಿಲಿಟರಿ ಪ್ರಿಪೇರ್ನೆಸ್, ಲೀಡರ್ಶಿಪ್, ಇದು ಯಾವ್ದು ನಮ್ಮ ಕಂಟ್ರಿನ ಪವರ್ಫುಲ್ ಅಂತ ಹೇಳಕ್ ಸಾಧ್ಯ? ಎನಿವನ್? ಇದು ನಿಮ್ಮ ದೇಶದ ಕೇಳ್ತಾ ಇರೋದು. ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ, ಎಲ್ರು ಚರ್ಚೆ ಮಾಡ್ಬೇಕಾಗಿರುವಂತಹ ವಿಷಯ. ಹೇಳಿ guys, speak out, guys. Any response? Okay, let's not waste the time. ನಿಮಗೆ ಆದ್ರೆ ನಿಮ್ಗೆ ಆ ರೆಸ್ಪಾನ್ಸ್ ಸಿಗುತ್ತೆ. Don't worry. Jagdish, I'll talk. You want to I'll talk? tell. Please. Yeah. I think all these terms make our country powerful. Yes, Sojan, you are right. All these things makes our country powerful. But the two things which are most important are military preparedness and leadership. Countries
ನಮ್ಮ ದೇಶ ಶಾಂತವಾಗಿ ಇರುತ್ತೆ. ಇಟ್ ವಿಲ್ ಬಿ ಅ ಪೀಸ್ಫುಲ್ ನೇಷನ್. ಬಟ್ ಯಾವ್ದೋ ಒಂದು ಪಕ್ಕದ ರಾಷ್ಟ್ರದವರು ನಮ್ಮ ಮೇಲೆ ದಂಡೆತ್ ಬರಲ್ಲ ಅಂತ ಹೇಗೆ ಹೇಳ್ತೀರಾ? ಆಗಲ್ಲ ಅಲ್ವಾ? ಅದಕ್ಕೋಸ್ಕರ ಯಾವಾಗ್ಲೂ ನಾವು ಯುದ್ಧ ಸನ್ನದ್ಧರಾಗಿರ್ಬೇಕು. ನಮ್ಮ ದೇಶದ ಪರಿಸ್ಥಿತಿನ ಅರ್ಥಕೊಂಡು ನಡೆಸುವಂತಹ ನಾಯಕ ಬೇಕು. ವಿ ನೀಡ್ ಅ ಸಕ್ಸಸ್ಫುಲ್ ಲೀಡರ್. ವಿ ನೀಡ್ ಅ ಮಿಲಿಟರಿ ಪವರ್. ಯಾವುದೇ ಒಂದು ದೇಶನ ಎದುರಿಸಕ್ಕೋಸ್ಕರ ನಮ್ಗೆ ಈ ಒಂದು ಶಕ್ತಿ ಬೇಡ. ನಮ್ಮನ್ನ ನಾವು ರಕ್ಷಿಸ್ಕೊಳ್ಳಕ್ಕೋಸ್ಕರ ಈ ಶಕ್ತಿ ನಮಗ್ ಬೇಕು. ಓಕೆ, ಈಗ ನಿಮ್ಗೆ ಅನಿಸ್ತಾ ಇರ್ಬೋದು, ಏನು ಜಗದೀಶ್ ಇವತ್ತು ಏನೇನೋ ಹೇಳ್ತಾ ಇದ್ದಾನೆ, ಅಲ್ಲೇನೋ ಬರ್ತಾನೆ ಪ್ರೌಡ್ ಇಂಡಿಯನ್, ಅವ್ರು ಪ್ರೌಡ್ ಟು ಬಿ ಇಂಡಿಯನ್ ಅಂತ ಕೇಳ್ತಾನೆ, ಇಲ್ಲಿ ಬರ್ತಾನೆ ಏನು ಶಕ್ತಿಯುತವಾದ ರಾಷ್ಟ್ರ ಅಂದ್ರೆ ಏನು ಅಂತ ಕೇಳ್ತಾನೆ. ವಾಟ್ ಈಸ್ ಇ ಡೂಯಿಂಗ್ ಟುಡೇ ಅನ್ಸ್ಬೋದು. ಓಕೆ, ಆನ್ಸರ್ ಸಿಗುತ್ತೆ ನಿಮ್ಗೆ. ಸೊ ಇನ್ 1962 ಒಂದು ಯುದ್ಧ ಆಗುತ್ತೆ, ಸೈನೋ-ಇಂಡಿಯನ್ ವಾರ್. ಇನ್ ದಟ್ ವಾರ್, I feel sad to say that India lost some of the territories to China. So, the then Prime Minister, Jawaharlal Nehru, he requested Soviet Union, that is Russia, for help. But they turned against Nehru and they didn't accept his request. ಆಗ ಜವಾಹರ್ಲಾಲ್ ನೆಹರುಗೆ ಒಂದು ಅನ್ಸುತ್ತೆ, ಎಂತಕ್ ನಮ್ಗೆ ಈ ತರ ಸಹಾಯ ಹಸ್ತ ಸಿಗ್ತಾ ಇಲ್ಲ ಅಂತ. ಯುದ್ಧದ ಸಮಯದಲ್ಲಿ ನಿಮ್ಗೂ ಅನ್ಸುತ್ತೆ, ನೀವು ಏನೋ ಒಂದು ಕಷ್ಟದ ಪರಿಸ್ಥಿತಿಲಿ ಇರ್ತೀರಾ, ಆಗ ಯು ಲಾಸ್ಕ್ ಸಮ್ ಯುವರ್ ಫ್ರೆಂಡ್ ಟು ಹೆಲ್ಪ್ ಬಟ್ ವಿಲ್ ನಾಟ್ ಹೆಲ್ಪ್. ಅವಾಗ ಏನ್ ಅನ್ಸುತ್ತೆ, ಅವನ ಹತ್ರ ಇರೋ ಶಕ್ತಿನ ನಾನು ಸಂಪಾದಿಸ್ಬೇಕು ಅನ್ನೋ ಒಂದು ಛಲ ಬರುತ್ತೆ. You will gain that confidence. Yeah, I should stand there. So this strengthened India's determination to create dash deterrent. What is the dash? Yes, you will know it. So design work began in 1965 under Baba. Who is that Baba? Yes, you all know. And proceeded under Raja Ramana, who took over the program after farmer's death. ಸೊ 1965 ಇಂದ ಶುರು ಆಗುತ್ತೆ ಇದು ಸ್ಟೋರಿ. ಯಾವ ಸ್ಟೋರಿ? ಸರಿ ಆಯ್ತು, ವಿಚ್ ಇಸ್ ದ ಸ್ಟೋರಿ? ಯಾ, ಹಿಯರ್ ಯು ಗೋ. ಇಂಡಿಯಾ ಅಂಡ್ ನ್ಯೂಕ್ಲಿಯರ್ ಪವರ್, ಜರ್ನಿ ಆಫ್ ನ್ಯೂಕ್ಲಿಯರ್ ಆರ್ಮ್ಸ್ ಫ್ರಮ್ 1974 to till date. Yes, so today's topic is India and nuclear power. So we'll discuss about India and nuclear power. How was the journey of India being a nuclear power nation? So we'll discuss all these things in today's session. So 1967 ಅಲ್ಲಿ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಸೊ ನ್ಯೂಕ್ಲಿಯರ್ ಪವರ್ ಅಥವಾ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನ ಶುರು ಮಾಡಕ್ಕೆ ಒಂದು ಹಸಿರು ನಿಶಾನೆ ತೋರಿಸ್ತಾರೆ. ಆಗ ಹೋಮಿ ಸೇತನ, ಹೂ ವಾಸ್ ಅ ಕೆಮಿಕಲ್ ಇಂಜಿನಿಯರ್, ಅವ್ರಿಗೆ ಇದನ್ನು ವಹಿಸ್ತಾರೆ. ಈ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನ ಡೆವಲಪ್ಮೆಂಟ್ಗೋಸ್ಕರ. ಸೊ ಹಿ ಪ್ಲೇಡ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ನ್ಯೂಕ್ಲಿಯರ್ ಗ್ರೇಡ್ ಪ್ಲುಟೋನಿಯಂ. ಈ ನ್ಯೂಕ್ಲಿಯರ್ಗೆ ಕೆಲವು ಫ್ಯೂಲ್ಸ್ ಬೇಕಾಗುತ್ತೆ. ನ್ಯೂಕ್ಲಿಯರ್ ವೆಪನ್ ಗ್ರೇಡ್, ದಟ್ ಇಸ್ ಪ್ಲುಟೋನಿಯಂ ಆಗಿರ್ಬೋದು, ಯುರೇನಿಯಂ ಆಗಿರ್ಬೋದು, ಈ ತರ ವೇರಿಯಸ್ ಥಿಂಗ್ಸ್ ಅದೇ. Okay, so Ramana designed and manufactured the whole nuclear device. So what that container or the device, it was designed by Ramana, and Homi Setana played the role of developing the weapon grade plutonium. So ಈ ಒಂದು ಪ್ರಾಜೆಕ್ಟ್ ನಲ್ಲಿ only 75 scientists worked. Why? Secrecy. To maintain the secrecy, because it's a highly sensitive matter. ಹಾಗೆ ಏನಾಗುತ್ತೆ, ಡಿಸೆಂಬರ್ 1971 ನಲ್ಲಿ
ಅಮೆರಿಕದ ಕೆಲವು ನೌಕೆಗಳು ಮೀನ್ಸ್ ನೇವಿ ships of USA arrived to the Bay of Bengal, which is the boundary of Indian Navy. Okay, that was headed by Richard Nixon. So ಈ ರೀತಿ ಒಂದು US Navy ship, when it entered the Bay of Bengal, what should our country do? So our country then requested Russia. ಅವಾಗ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು? ಶ್ರೀಮತಿ ಇಂದಿರಾ ಗಾಂಧಿ. ನೋಡಿ ಕಾಲ ಹೇಗ್ ಬದಲಾಗುತ್ತೆ ಅಂತ. ಜವಾಹರ್ಲಾಲ್ ನೆಹರು ಕೂಡ ಕೇಳಿದ್ರು ಸೋವಿಯತ್ ಯೂನಿಯನ್ ಹೆಲ್ಪ್ ಮಾಡಿ ಅಂತ ಇಂಡೋಸೈನೋ ವಾರ್ ಅಲ್ಲಿ. ದೇ ಡಿಡ್ಂಟ್. ಬಟ್ ವೆನ್ ಶ್ರೀಮತಿ ಇಂದಿರಾ ಗಾಂಧಿ took the charge, Soviet Union responded by sending a submarine armed with nuclear missiles from Vladivostok to trail the US task force. ಬೇ ಆಫ್ ಬೆಂಗಾಲ್ ಇಂದ ಅವ್ರನ್ನ ಕಳ್ಸೋಕೋಸ್ಕರ US ಟಾಸ್ಕ್ ಫೋರ್ಸ್ ನ ರಷ್ಯಾದವರು ಒಂದು ಸಬ್ಮರೀನ್ ಕಳಿಸ್ತಾರೆ. ಆ ಸಬ್ಮರೀನ್ ನ ತುಂಬಾ ನ್ಯೂಕ್ಲಿಯರ್ ಮಿಸೈಲ್ಸ್ ನ ಇಟ್ಟು ಕಳಿಸ್ತಾರೆ. ಸೊ ಈ ಇನ್ಸಿಡೆಂಟ್ ಆದ ನಂತರ ಇಂದಿರಾ ಗಾಂಧಿ ಅವ್ರಿಗೆ ಒಂಥರ ಏನಾದ್ರು ಮಾಡ್ಲೇಬೇಕು ನಮ್ಮ ದೇಶಕ್ಕೋಸ್ಕರ ಅನ್ನೋ ಒಂದು ಛಲ ಬರುತ್ತೆ. ಸೊ ಇಂದಿರಾ ಗಾಂಧಿ ಅಥರೈಸ್ಡ್ BARC, Bhabha Atomic Research Center, to manufacture a nuclear device and prepare it for a test. ಒಂದು ಟೆಸ್ಟ್ ಮಾಡೇ ಬಿಡೋಣ, ನಾವು ನ್ಯೂಕ್ಲಿಯರ್ ವೆಪನ್ ತಯಾರಿಸೇ ಬಿಡೋಣ, ಲೆಟ್ ಅಸ್ ಟೆಸ್ಟ್ ಇಟ್ ಅಂತ ಒಂದು ಡಿಸಿಷನ್ ತಗೊಂತಾರೆ. ದಟ್ ವಾಸ್ ದ ಗ್ರೇಟೆಸ್ಟ್ ಡಿಸಿಷನ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಸೊ ಫೈನಲಿ ದ ಡಿವೈಸ್ ವಾಸ್ ಡಿಸೈನ್, ವಿಚ್ ವಾಸ್ ಕಾಲ್ಡ್ ಆಸ್ ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಸಿವ್. ಅದನ್ನ ಒಂದು ಟರ್ಮ್ ಅಲ್ಲಿ ಕೋಡ್ ಮಾಡ್ತಾರೆ, ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಅದಕ್ಕೆ ಒಂದು ಟರ್ಮ್ ಕೊಡ್ತಾರೆ. ಸೊ ಹಾಗೇನಾಗುತ್ತೆ, ಆ ಒಂದು ಆಪರೇಷನ್ ಸ್ಮೈಲಿಂಗ್ ಬುದ್ಧದ ನ್ಯೂಕ್ಲಿಯರ್ ಎಕ್ಸ್ಪ್ಲೋಸಿವ್ 1974 18th May 1974 ಬುದ್ಧ ಜಯಂತಿ ಆಗಿರುತ್ತೆ ಅವತ್ತಿನ ದಿವಸ. ಆ ಒಂದು ನ್ಯೂಕ್ಲಿಯರ್ ವೆಪನ್ ನ ಪೋಖ್ರಾನ್ ಅಂತ ಒಂದು ಜಾಗ ಇದೆ, ಪೋಖ್ರಾನ್ ರೇಂಜ್, ರಾಜಸ್ಥಾನ್ ಟಾರ್ ಡೆಸರ್ಟ್, ಜೈಸಲ್ಮರ್ ಅನ್ನೋ ಒಂದು ಪ್ರದೇಶದಲ್ಲಿ ಬರುತ್ತದು. ಇಟ್ ಈಸ್ ಆರ್ಮಿ ಬೇಸ್. ಆಲ್ ಟೈಪ್ಸ್ ಆಫ್ ವೆಪನ್ಸ್ ಆರ್ ಟೆಸ್ಟೆಡ್ ದೇರ್. ಮಾರ್ಟರ್ ಆಗಿರ್ಬೋದು, ಕೆಲವು ಮಿಷಿನ್ ಗನ್ಸ್ ಆಗಿರ್ಬೋದು, ಅಂಡ್ ಗ್ರೆನೇಡ್ಸ್ ಆಗಿರ್ಬೋದು. ಇಟ್ ಈಸ್ ಅ ಟೆಸ್ಟಿಂಗ್ ಸೈಟ್ ಆಫ್ ಇಂಡಿಯನ್ ಆರ್ಮಿ. For the first time in the history of India, they tested the nuclear explosive coded as Operation Smiling Buddha in Thar Desert, that is Pokhran Test Range. So this was the start of an era of India being a superpower nation. Yes, friends, this is the happiest moment, but it is a lead stone for the next development. ಸುಮ್ನೆ ಕೂರ್ಲಿಲ್ಲ ಅವರು, ನ್ಯೂಕ್ಲಿಯರ್ ನೇಷನ್ ಆಗ್ಬಿಟ್ವಿ ನಾವು, ಅಷ್ಟೇ ಮುಗೀತು, ಇನ್ಯಾರು ನಮ್ ತಂಟೆಗೆ ಬರಲ್ಲ ಅಂತ ಸುಮ್ನೆ ಕೂರ್ಲಿಲ್ಲ. ದೇ ಸ್ಟಾರ್ಟೆಡ್ ಟು ಡೆವಲಪ್. ಇದೊಂದು ಸ್ಟಾರ್ಟ್ ಅಷ್ಟೇ, ಇನ್ನು ಮುಂದೆ ಇದೆ ಅನ್ನೋ ರೀತಿ. ಎಸ್ ಫ್ರೆಂಡ್ಸ್, ಐ ಥಿಂಕ್ ಯು ಆರ್ ಅಮೇಸ್ಡ್ ಬೈ ದಿಸ್ ಇನ್ಫಾರ್ಮೇಶನ್. ಸೊ ಲೆಟ್ಸ್ ಮೂವ್ ಆನ್. ಸೊ ದಿಸ್ ಇಸ್ ದಿ ಪೋಖ್ರಾನ್ ಟೆಸ್ಟಿಂಗ್ ರೇಂಜ್. This is a visit by Srimati Indira Gandhi. So this is the detonation of Pokhran 1, and here you see the information. So test site ಯಾವುದು, ಯಾವೊಂದು ಕಾಲ್ಮಾನದಲ್ಲಿ ಮಾಡಿದ್ರು, ನಂಬರ್ ಆಫ್ ಎಷ್ಟು ಎಕ್ಸ್ಪ್ಲೋಸಿವ್ ನ ಟೆಸ್ಟ್ ಮಾಡಿದ್ರು. ಈಗ ನ್ಯೂಕ್ಲಿಯರ್ ರಿಯಾಕ್ಷನ್ 2 types ಆರ್ ದೇರ್, ಫಿಷನ್ ಅಥವಾ ಫ್ಯೂಷನ್ ರಿಯಾಕ್ಷನ್ ಅಂತ. ಅದ್ರ ಬಗ್ಗೆ ನಾವು ಇನ್ನೊಂದು ಸೆಷನ್ ಮಾಡೋಣ. ಸೊ ಫಿಷನ್, ಫ್ಯೂಷನ್ ಫಾರ್ ಡಿಫ್ರೆನ್ಶಿಯೇಟಿಂಗ್. Then maximum yield estittadu, all this information are here. So this is the proud moment. I think now you got, are you a proud Indian or proud to be Indian? Yeah, that's the difference.